ಬರುವಂತಹ ಅಕ್ಟೋಬರ್ ತಿಂಗಳೊಳಗ ವೃಷಭ ರಾಶಿಗೆ ಸೂರ್ಯ 6ನೇ ಭಾವದೊಳಗೆ ಗೋಚರ ಮಾಡಾಕತ್ತನು. ಇದರಿಂದ ಅವರ ಜೀವನದಲ್ಲಿ ಏನು ಪರಿಣಾಮಗಳಾಗುವುದವು ಇದರ ಮೇಲೆ ಈ ವಿಡಿಯೋದೊಳಗೆ ಕೆಲವೊಂದು ಟಿಪ್ಸ್ ಅನ್ನ ಕೊಟ್ಟಿದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಬರುವಂತಹ ಅಕ್ಟೋಬರ್ ತಿಂಗಳೊಳಗ ವೃಷಭ ರಾಶಿಗೆ ಸೂರ್ಯ 6ನೇ ಭಾವದೊಳಗೆ ಗೋಚರ ಮಾಡಾಕತ್ತನು. ಸೊ ಇದರಿಂದ ಏನಾಗ್ತೈತೆ ಅಂತಂದ್ರೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಯತ್ನ ಮಾಡಾಕತ್ತಾರೋ ಅವ್ರಿಗೆ ಭಾಳ ಬೆಸ್ಟ್ ಸಕ್ಸಸ್ ಸಿಗುವಂಥದ್ದು ಒಂದು ಟೈಮ್ ಐತಿ. ಇದ್ರ ಜೊತೆಗೆ ಯಾರು ಜಾಬ್ ಒಳಗದಾರು ಅವ್ರ ಜಾಬ್ ಒಳಗೆ ಪ್ರಮೋಷನು ಡೆವಲಪ್ಮೆಂಟ್ ಆಗಾಕು ಇದು ಭಾಳ ಅಂದ್ರೆ ಭಾಳ ಬೆಸ್ಟ್ ಟೈಮ್ ಇರ್ತೈತಿ. ಇದ್ರ ಜೊತೆಗೆ ಇಲ್ಲಿ ಚತುರ್ಥಾಧಿಪತಿ ರವಿ 6ನೇ ಭಾವದೊಳಗೆ ಗೋಚರ ಮಾಡಾಕತ್ತಾನು. ಇದರಿಂದ ಏನಾಗ್ತೈತೆ ಅಂತಂದ್ರೆ ಮನೆ ಒಳಗೆ ಸ್ವಲ್ಪ ವಾದವಿವಾದಗಳು ಕಿರಿಕಿರಿಗಳು ಡಿಸ್ಟರ್ಬೆನ್ಸ್ಗಳನ್ನು ಆಗುವಂಥ ಚಾನ್ಸಸ್ ಇರ್ತವೆ. ಅದರ ಸಂಬಂಧ ಸಮಾಧಾನದಿಂದ ವರ್ತಿಸುವಂಥ ಒಂದು ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಯಾರು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ಅದು ಹೆಲ್ಡ್ ಆಗಿದ್ದು ಅಂತಂದ್ರೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೂ ಸಹಿತ ಅದು ಭಾಳ ಅಂದ್ರೆ ಭಾಳ ಬೆಸ್ಟ್ ಟೈಮ್ ಇರ್ತೈತಿ. ಸೊ ಇದ್ರ ಜೊತೆಗೆ ಒಂದು ಲೈಫ್ ಇನ್ಸೈಟ್ನ ಹೇಳ್ಕೊಡ್ತೀನಿ. ಈ ತಿಂಗಳು ಕುಟುಂಬದೊಳಗೆ ಶಾಂತತೆ ಬೇಕಂತಂದ್ರೆ ಪೇಷನ್ಸಿಂದ ಹೋಗುವಂಥ ಪ್ರಯತ್ನ ಮಾಡಬೇಕು. ಕರಿಯರ್ ಒಳಗೆ ಡೆವಲಪ್ಮೆಂಟ್ ಬೇಕಂತಂದ್ರೆ ಕಾನ್ಷಿಯಸ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಒಂದು ಹೆಲ್ತ್ ಟಿಪ್ಪನ್ನು ಹೇಳ್ಕೊಡ್ತೀನಿ. ಈ ತಿಂಗಳು ವೃಷಭ ರಾಶಿಯವರಿಗೆ ಹೆಲ್ತ್ ವೈಸ್ ಭಾಳ ಬೆಸ್ಟ್ ಡೆವಲಪ್ಮೆಂಟ್ಸ್ ಅದಾವು. ಸಾತ್ವಿಕ ಆಹಾರ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋದ್ರೆ ಒಳ್ಳೆ ಡೆವಲಪ್ಮೆಂಟ್ನು ಸಹಿತ ನೋಡ್ಕೋಬೋದು. ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಈ ತಿಂಗಳು ಪ್ರತಿನಿತ್ಯ ಓಂ ಶುಕ್ರಾಯ ನಮಃ ಮಂತ್ರವನ್ನು ಜಪ ಮಾಡ್ರಿ. ಇದರ ಜೊತೆಗೆ ಓಂ ಹ್ರೀಂ ಸೂರ್ಯಾಯ ನಮಃ ಮಂತ್ರವನ್ನು ಜಪ ಮಾಡ್ರಿ. ಇದರಿಂದ ಎಲ್ಲ ರೀತಿ ಒಳ್ಳೆ ಡೆವಲಪ್ಮೆಂಟ್ಸ್ ನಿಮಗೇನಾದರೂ ಅಕ್ಟೋಬರ್ ತಿಂಗಳ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ 2 ಅಂತ ಟೈಪ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡಿ. ಈ ಪ್ರೊಸೆಸ್ನ ಆಟೋಮೇಟ್ ಮಾಡಿದ್ದೀವಿ. ಫಾಲೋ ಮಾಡಿದರೆ ಮಾತ್ರ ಪ್ರಿಡಿಕ್ಷನ್ಸ್ ನಿಮಗೆ DM ಆಗುತ್ತೆ. ಎಲ್ರಿಗೂ ನಮಸ್ಕಾರ.